ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ಮಹಾಯುದ್ಧವೇ ನಡೀತಾ ಇದೆ. ಶತಾಯಗತಾಯ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು, ರಾಜೀನಾಮೆ ಪಡಿಲೇಬೇಕು ಅಂತ ಹಠ ತೊಟ್ಟಿರುವ ದೋಸ್ತಿಗಳು ಸದನದ ಒಳಗೂ ಸದನದ ಹೊರಗೂ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ದೋಸ್ತಿ ಬಿಗಿಪಟ್ಟು. ಸದನದ ಒಳಗೆ ಹೊರಗೆ ಜೋರಾಯಿತು ಹೋರಾಟ. ಕಲಾಪ ನಡೆಸೋಕೆ ಬಿಡಲ್ಲ ಎಂದು ವಿಪಕ್ಷ ವಾರ್. ಸಮರ, ವಾಕ್ ಸಮರ, ಯುದ್ಧ, ಮಾತಿನ ಮಹಾಯುದ್ಧ. ರಾಜ್ಯ ರಾಜಕಾರಣದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಹಗರಣ ಮತ್ತೆ ಸದ್ದು ಮಾಡುತ್ತಿದೆ. ನಾಗೇಂದ್ರ ಸಚಿವ ಸ್ಥಾನ ಸಂಬಂಧ ಆಡಳಿತ ಹಾಗೂ ವಿಪಕ್ಷಗಳು ಜಂಗಿ ಕುಸ್ತಿಗೆ ಇಳಿದಿವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಆರೋಪಿ ನಾಗೇಂದ್ರಗೆ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ನೀಡಿರುವುದು ದೋಸ್ತಿಗಳ ಕಣ್ಣು ಕೆಂಪಾಗಿಸಿದ್ದು, ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ತೀವ್ರಗೊಳಿಸಿದೆ. ಇಂದು ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆ ಕೂಗು ಎಬ್ಬಿಸಿದ್ದು, ಆಡಳಿತ ವಿಪಕ್ಷಗಳ ಮಧ್ಯೆ ಮಾತಿನ ಮಹಾಯುದ್ಧವೇ ನಡೆದಿದೆ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿತ್ತು. ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್, ಕಳಂಕಿತ ಸಚಿವರನ್ನ ಸದನದಲ್ಲಿ ಕೂರಿಸಿಕೊಂಡು ನಾವು ಉತ್ತರ ಪಡೆಯಲು ಸಾಧ್ಯವಿಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಎಂದರು. ಇದಕ್ಕೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಕಳಂಕಿತ ಅನ್ನೋಕೆ ನೀವ್ಯಾರು ಅಂತ ಪ್ರಶ್ನೆ ಮಾಡಿದ್ರು. ಪ್ರಶ್ನೋತ್ತರ ತಗೋಬೇಕು ಅಂತ ಹೇಳ್ತಾ ಇದ್ದೀರಿ, ಪ್ರಶ್ನೋತ್ತರ ತಗೊಳ್ಳೋಣ. ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ತಗೊಳಕಾಗತ್ತ? ನಾವು ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ಸುನೀಲ್ ಮಾತಿಗೂ ಧ್ವನಿಗೂಡಿಸಿದ ವಿಪಕ್ಷ ನಾಯಕ ಅಶೋಕ್, 187 ಕೋಟಿ ಹಗರಣದಲ್ಲಿ ಇದೇ ವ್ಯಕ್ತಿ ಹಿಂದೆ ರಾಜೀನಾಮೆ ನೀಡಿದ್ರು, ಈಗ ಮತ್ತೆ ಸಚಿವ ಸ್ಥಾನ ನೀಡಿದ್ಯಾಕೆ ಅಂತ ಅಶೋಕ್ ಹೇಳಿದ್ರು. ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ, ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅವ್ರನ್ನ ತೆಗೆದಿದ್ದಾಕೆ, ಸೇರಿಸ್ಕೊಂಡಿದ್ದಾಕೆ ಅಂತ ಹೇಳ್ಬೇಕಲ್ಲ ಸರ್. ಆಡಳಿತ ವಿಪಕ್ಷಗಳ ಮಧ್ಯೆ ಗದ್ದಲ ಜೋರಾದ ಕಾರಣ ಸದನವನ್ನು ಸ್ಪೀಕರ್ ಕೆಲಕಾಲ ಮುಂದೂಡಿದ್ರು. ಈಶ್ವರಪ್ಪ ರಾಜೀನಾಮೆ ಕೊಡುವಾಗ ಮುಂದೂಡಿ ನೈತಿಕತೆ ಬಂದಿರಲಿಲ್ಲ. ಈಶ್ವರಪ್ಪನವರು ರಾಜೀನಾಮೆ ಕೇಳುವಾಗ ಮಧ್ಯಾಹ್ನದ ಬಳಿಕ ಸ್ಪೀಕರ್ ಜಿಎಸ್ ಪಾಟೀಲ್ ಆಡಳಿತ ವಿಪಕ್ಷಗಳ ಮಧ್ಯೆ ಸಂಧಾನ ಸಭೆ ನಡೆಸಲು ಯತ್ನಿಸಿದ್ರು. ಸುಗಮ ಕಲಾಪ ನಡೆಸಲು ಅನುವು ಮಾಡಿಕೊಡುವಂತೆ ಮನವಿ ಮಾಡಿದ್ರು. ಆದರೆ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆಯವರೆಗೆ ಕಲಾಪ ನಡೆಸೋಕೆ ಬಿಡಲ್ಲ ಎಂದು ಪಟ್ಟು ಮುಂದುವರೆಸಿದ್ರು. ಕಲಾಪ ಪುನರಾರಂಭವಾಗ್ತಿದ್ದಂತೆ ಕಮಲ ಕಲಿಗಳು ಮತ್ತೆ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ, ಕೊಟ್ಟಿಲ್ಲ, ಅವ್ರನ್ನ ಹೆಂಗೆ ಮಂತ್ರಿ ಮಾಡಿದ್ರಿ ಅಂತ ಅವ್ರ ಹೆಂಡತಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರು ಉತ್ತರ ಕೊಡ್ತೀರಾ? ಏನೋ ಸದನದ ಹೊರಗೂ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮಾತಿನ ವಾಗ್ಬಾಣ ತೋರಿಬಿಟ್ರು. ಲೂಟಿ ಹೊಡೆದವರಿಗೆ ಮತ್ತೆ ಯಾಕೆ ಅಧಿಕಾರ ಅಂತ ಪ್ರಶ್ನೆ ಮಾಡಿದ್ರು. ಯಾವ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪ ಮೇಲೆ ರಾಜೀನಾಮೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಈಗ ಮತ್ತೆ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಯಾಕೆ ಬಂತು ನಿಮಗೆ? ಯಾಕೆ ನಾಗೇಂದ್ರ ಅವ್ರ ಬಗ್ಗೆ ಭಯನಾ? ಈ ಎಲ್ಲ ವಿವರವನ್ನು ಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಅವನ ಕುಟುಂಬಕ್ಕಿನ್ನೂ ಸಂಪೂರ್ಣ ನ್ಯಾಯ ಸಿಗಲಿಲ್ಲ, ಅವ್ರ PF ಹಣ ಸಿಗಲಿಲ್ಲ. ಆದ್ರೆ ಭ್ರಷ್ಟಾಚಾರ ಮಾಡಿದವರು ಮತ್ತೆ ಮಂತ್ರಿ, ಲೂಟಿ ಹೊಡೆದವರು ಮತ್ತೆ ಅಧಿಕಾರ. ಬಿಜೆಪಿಗರ ಆರೋಪಕ್ಕೆ ಕಾಂಗ್ರೆಸ್ನ ನಾಯಕರು ತಿರುಗೇಟು ನೀಡಿದ್ರು. ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವಾ ಅವರು? ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕ ಅಂತಕ್ಕಂಥದ್ದು ಏನಂದ್ರೆ, ನಾಗೇಂದ್ರ ಅವರು
ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ರಾಜ್ಯಾದ್ಯಂತ ಬಿಜೆಪಿಯಿಂದ ಅಹೋರಾತ್ರಿ ಧರಣಿ. ಶತಾಯಗತಾಯ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಲೇಬೇಕು ಅಂತ ಹಠ ತೊಟ್ಟಿರೋ ಬಿಜೆಪಿ ರಾಜ್ಯಾದ್ಯಂತ ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆದಿದೆ. ಚಿಕ್ಕಮಗಳೂರಲ್ಲಿ ಡಿಸಿ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ನುಗ್ಗಲು ಯತ್ನಿಸಿದ್ದು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಇನ್ನು ವಿಜಯನಗರ, ಮಂಡ್ಯ, ಕೋಲಾರ, ಮೈಸೂರು, ಶಿವಮೊಗ್ಗ ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಒಟ್ಟಾರೆ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ ಜೋರಾಗ್ತಿದ್ದು ವಿಪಕ್ಷಗಳ ಹೋರಾಟ ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ